ನಮಸ್ಕಾರ. NHK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಬಸ್ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಕಮೆಂಟ್ ಮಾಡ್ತಾಯಿದ್ರಿ. ನೋಡಿ ಈಗ ಸ್ಟಾರ್ಟ್ ಆಗಿದೆ. ಅಂದರೆ ವಿದ್ಯಾರ್ಥಿ ಬಸ್ ಅರ್ಜಿ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಅದು ಸ್ಟಾರ್ಟ್ ಆಗಿದೆ. ಅದು ನೋಡಿ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಕ್ಲಾಸಿನ ಸ್ಟೂಡೆಂಟ್ ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳು ನೀವು ಅಪ್ಲೈ ಮಾಡೋದಂದರೆ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳು, ಹೈಸ್ಕೂಲು, PVC, ಡಿಪ್ಲೊಮೊ, ITI, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆ್ಯಂಡ್ ಪ್ರೊಫೆಷ್ನಲ್ ಮೆಡಿಕಲ್ ಕಾಲೇಜ್ ಮತ್ತು ಈವ್ನಿಂಗ್ ಕಾಲೇಜ್ ಮತ್ತು PhD, ಪ್ರೈವೇಟ್ ಡಿಗ್ರಿ ಕಾಲೇಜ್, CBSE, ICSE. ನೋಡಿ ವಿದ್ಯಾರ್ಥಿಗಳೇ, ಈ ಎಲ್ಲ ಕೋರ್ಸಿನ ವಿದ್ಯಾರ್ಥಿಗಳು ಈ ಒಂದು ಬಸ್ಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿಯನ್ನು ನಾವು ಇದು ಫಸ್ಟ್ ಟೈಮ್ ಅಂದರೆ ಅಂದರೆ ಮೊದಲಿಗೆ ಈ ಒಂದು ಚಾನಲ್ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ನೋಡಿ, ನಮ್ಮ ಚಾನಲ್ ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ಪ್ರೋತ್ಸಾಹ ನೀಡಬೇಕು. ಆದ್ದರಿಂದ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ಈಗ ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಚಾನಲನ್ನು ಯೂಸ್ ಮಾಡ್ತಾರೆ, ಆದರೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ನೋಡಿ, ನೀವು ಇನ್ನೂ ಹೆಚ್ಚಿನ ಒಂದು ಅಪ್ಡೇಟ್ ಅಂದರೆ ಹೊಸ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ಇತರರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಯಾವ್ಯಾವ ಒಂದು ಡಿಪಾರ್ಟ್ಮೆಂಟಿನ ಒಂದು ಆನ್ಲೈನ್ ಬಸ್ ಸ್ಟಾರ್ಟ್ ಆಗಿದೆ ಅಂದರೆ KSRTC, ಆನಂತರ KKRTC ಮತ್ತು KSRTC ಆಯಿತು. ಆಮೇಲೆ NW KSRTC. ನೋಡಿ, ಈ ಎಲ್ಲ ಒಂದು ಆನ್ಲೈನ್ ಮೂಲಕ ನೀವು ಈ ಒಂದು ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಆನ್ಲೈನ್ ಮೂಲಕ ಬಸ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನೂ ಹೆಚ್ಚಿನ ಒಂದು ಮಾಹಿತಿಯಾಗಿ ಹಾಗೂ ಇನ್ನೂ ಒಂದು ನಾವು ಹೆಚ್ಚು ಮಾಹಿತಿಯನ್ನು ನಿಮ್ಮ ಮೂಲಕ ಈ ಒಂದು ವಿಡಿಯೋ ಮೂಲಕ ಅಂದರೆ ನಮ್ಮ ಒಂದು NHK ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಮೂಲಕ ಹೆಚ್ಚಿನ ಮಾಹಿತಿ ತಿಳಿಸಿಕೊಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರಿಗೆ ಒಂದು ಲೈಕ್ ಮಾಡಿ, ಇತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.